ರಾಜ್ಯ ರಾಜಕೀಯದಲ್ಲಿ ಮುಂದುವರೆದಿದೆ ಡಿನ್ನರ್ ಪಾಲಿಟಿಕ್ಸ್. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿದೆ. ಇತ್ತೀಚೆಗಷ್ಟೇ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಆಯಿತು. ಈಗ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಡಿನ್ನರ್ ನಡೆಸೋದಕ್ಕೆ ಪ್ಲಾನ್ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಆಯಿತು, ಈಗ ಡಾಕ್ಟರ್ ಜಿ ಪರಮೇಶ್ವರ್ ಸರದಿ. ರಾಯಚೂರಿನಲ್ಲಿ ಜಾರಕಿಹೊಳಿ ಹೇಳಿಕೆ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿದೆ. ಹಿಂದೆ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮಾಡಿ ಅದರಲ್ಲಿ ಸಿಎಂ ಕೂಡ ಇದ್ದು ಆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು. ಈಗ ಮುಂದುವರೆದ ಡಿನ್ನರ್ ಪಾಲಿಟಿಕ್ಸ್. ಊಟದ ನೆಪದಲ್ಲಿ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಪವರ್ ಶೋವನ್ನ ಮಾಡ್ತಾ ಇದ್ದಾರೆ. ಡಿನ್ನರ್ ಪಾರ್ಟಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದು ಇನ್ನೇನಾಗಿರುತ್ತೋ ಗೊತ್ತಿಲ್ಲ. ಪ್ರಬಲ ಆಕಾಂಕ್ಷಿ ಸತೀಶ್ ಜಾರಕಿಹೊಳಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಔತಣಕೂಟದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಗೃಹ ಮಂತ್ರಿ ಇದೀಗ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಹಾಗಾಗಿ ಡಿನ್ನರ್ಗೆ ಸಿಎಂ ಹಾಲಿ ಮಾಜಿ ಶಾಸಕರು ಸಚಿವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ದಲಿತ ನಾಯಕರಿಗೂ ಈ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಆಹ್ವಾನವನ್ನ ಕೊಟ್ಟಿರೋದು ಗೃಹ ಮಂತ್ರಿಗಳು. ಜನವರಿ 8ನೇ ತಾರೀಕು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ನಡೆಯುತ್ತೆ, ಅಂದ್ರೆ ನಾಳೆನೆ ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ದಲಿತ ಶಾಸಕರನ್ನು ಒಳಗೊಂಡಂತೆ ಬೆಂಬಲವನ್ನ ಕೊಡಿ ಅಂತ ಕೇಳಿ ಅವ್ರನ್ನ ಒಗ್ಗೂಡಿಸುವ ಸಾಧ್ಯತೆ ಕೂಡ ಇದೆ. ಶಾಸಕರು ಸಚಿವರನ್ನ ಒಟ್ಟುಗೂಡಿಸಿ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡ್ತಾ ಶಕ್ತಿ ಪ್ರದರ್ಶನವನ್ನ ಮಾಡೋದಿಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ಲಾನ್ ಮಾಡಿದ್ದು ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶವನ್ನ ನೀಡೋದಿಕ್ಕೆ ರೆಡಿ ಆಗಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಜಾರಕಿಹೊಳಿ ಕರೆದ ಡಿನ್ನರ್ ಸಭೆಗೂ ಕೂಡ ಭಾಗಿಯಾಗಿದ್ರು. ಸೊ ಇದೀಗ ಅವರದ್ದೇ ಒಂದು ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದಾರೆ. ಪಾರ್ಟಿ ಇಲ್ಲ, ಡಿನ್ನರ್ ಪಾರ್ಟಿ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ SC ST ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಯಾಕೆ ಅಂದ್ರೆ ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ SC ST ಸಮಾವೇಶವನ್ನ ಆಯೋಜನೆ ಮಾಡಿದ್ದು. ಆಗ್ಲೂ ನಾನೇ ನೇತೃತ್ವ, ನಾನು ಡಾಕ್ಟರ್ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ನಾವೆಲ್ಲ ಎಲ್ಲರೂ, ಮುನಿಯಪ್ಪನವರು ಎಲ್ಲ, ಶಿವರಾಜ್ ತಂಗಡಗಿ ಅವರೆಲ್ಲ ಮಾಡಿದ್ದು. ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ. ಅಧಿಕಾರ ಬಂತು, ಅಧಿಕಾರ ಆದ್ಮೇಲೆ ಎಲ್ಲ ನೀವು ಕೂತ್ಬಿಟ್ರಿ ಅಧಿಕಾರದಲ್ಲಿ ಅಂತ ಬಹಳ ದಿನದಿಂದ ಒಂದು ಆ ರೀತಿ ಮಾತುಗಳು ಬರ್ತಾ ಇತ್ತು. ಅದಕ್ಕೆ ನಾವು ಅಂದ್ಕೊಂಡು ಆಯ್ತಪ್ಪ, ಈಗ ಮಧ್ಯದಲ್ಲಿ ನಮಗೆ ಗ್ಯಾಪೇ ಸಿಗ್ತಾ ಇರಲಿಲ್ಲ. ಇಲ್ಲ ಸದನ ನಡೆಯೋದು, ಅಧಿವೇಶನ ಬರ್ತಾ ಇತ್ತು, ಅಥವಾ ಇಲ್ಲ ಯಾವುದೋ ಚುನಾವಣೆ ಬರ್ತಾ ಇತ್ತು, ಹೀಗೆಲ್ಲ ಆಗ್ತಿತ್ತು. ಅದಕ್ಕೆ ನಾವು ನಾಳೆ ಎಲ್ಲ MLAಗಳನ್ನ SC ST ಸಮುದಾಯದ MLAಗಳು, XMLAಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪ್ರದೇಶ್ ಕಾಂಗ್ರೆಸ್, ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್. ಪಾರ್ಟಿ ಇದರಲ್ಲೇ ತಗೊಂಡು ಮಾಡ್ತೀವಿ. ಆಮೇಲೆ ಬೇರೆ ಬೇರೆಯವರು ಬರ್ತಾರೆ, ಪಾರ್ಟಿ ಜೊತೆಗೆ ಬೇರೆಯವರು ಬರೋದಕ್ಕೆ ಸಾಧ್ಯತೆ ಇದೆ. ಅದು ನಾಳೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಏನು ತೀರ್ಮಾನ ಮಾಡ್ತಾರೆ ಅವರು, ಎಲ್ಲಿ ಮಾಡಬೇಕು, ಮಾಡಬೇಕಾ ಬೇಡವಾ, ಮತ್ತು ಮಾಡೋದಿದ್ರೆ ಎಲ್ಲಿ ಮಾಡಬೇಕು, ಇದೆಲ್ಲ ಸ್ವಲ್ಪ ಚರ್ಚೆ ಮಾಡ್ತೀವಿ. ಅದು ಆ ಟೈಮ್ನಲ್ಲಿ 7 ಗಂಟೆಗೆ ಕರೆದಿದ್ದೀವಿ. 7 ಗಂಟೆ ಅಂದರೆ ಮುಗಿಯೋದು 1-2 ಗಂಟೆ ಆದರೂ ಚರ್ಚೆ ಆಗುತ್ತೆ. ಆದಮೇಲೆ ಊಟ ಮಾಡಬೇಕಲ್ಲ, ಎಲ್ಲೋ ಒಂದು ಕಡೆ ಊಟ ಮಾಡಬೇಕು. ಅದಕ್ಕೆ ಅಲ್ಲೇ ಮಾಡ್ರಪ್ಪ ಅಂತ ಊಟಕ್ಕೆ ಏರ್ಪಾಟ್ ಮಾಡಿದ್ದೀವಿ. ನಾಳೆ ಪಾರ್ಟಿ ಇಲ್ಲ, ಡಿನ್ನರ್ ಪಾರ್ಟಿ ಇಲ್ಲ. ನಾವು ಒಟ್ಟಾರೆ ಡಿನ್ನರ್ ಪಾಲಿಟಿಕ್ಸ್ ವಿಚಾರದಲ್ಲಿ ಆ ಒಂದು ನೆಪದಲ್ಲಿ ಎಲ್ಲೋ ಸಿಎಂ ಆಕಾಂಕ್ಷಿಗಳು ಪ್ಲಾನ್ ಅನ್ನ ರೂಪಿಸ್ತಿದ್ದಾರೆ ಅಂತ. ಸೊ ನಾಳೆ ಡಿನ್ನರ್ಗೆ ಕರೆದಿದ್ದಾರೆ ದಲಿತ ನಾಯಕರನ್ನು, ಸಿಎಂ, ಶಾಸಕರು, ಹಾಲಿ ಮಾಜಿ ಸಚಿವರು ಎಲ್ಲರನ್ನೂ ಕೂಡ ಡಿನ್ನರ್ಗೆ ಆಹ್ವಾನ ಮಾಡಿದ್ದಾರೆ. ಸೊ ನೋಡೋಣ ನಾಳೆ